ನೋಡಿ ಇದು ಪ್ರೇಯಿಂಗ್ ಹ್ಯಾಂಡ್ ಅಂತ, ಒಳ್ಳೆ ಟೇಸ್ಟ್ ಹಣ್ಣು. ಅದರೆಲ್ಲ ಕಾಯಿಗಳೆಲ್ಲ ಜಾಯಿಂಟ್ ಆದಾಗ ಇರೋದು. ಇದು ಈ ಸಲ ಟಿಶ್ಯೂ ಕಲ್ಚರ್ ಮಾಡಿದಲ್ಲಿ ಬಂದ ಗೊನೆ ಇದು. ನೋಡಿ ಎಲ್ಲ ಹಣ್ಣಾಗಿ ಬಾಳೆಲೆ ಹಣ್ಣಾಗಿದೆ ನೋಡಿ. ಉಂಡಿಗೆ ಮುಗಿಲಿಲ್ಲ ಆದರೂ ಹಣ್ಣಾಗಿದೆ ನೋಡಿ. ಒಳ್ಳೆ ಟೇಸ್ಟ್ ಹಣ್ಣು. ತೂಕ ಉಂಟು ಸುಮಾರು ಒಂದು 25-30 kg ಉಂಟು ನೋಡಿ. ಎಲ್ಲ ಈ ಕಡೆ ಬರ್ತದೆ ತಿರುವ ನೋಡಿ. ಇದೆಲ್ಲ ಕಾಯಿಗಳು ಹೀಗೆ ಬರ್ತದೆ ನೋಡಿ. ಇದೊಂದು ಸಾಂಬಾ ಅಂತ ಒಂದು ವೆರೈಟಿ ಥೈಲ್ಯಾಂಡಿಂದು ನೋಡಿ. ಇದರ ಹಣ್ಣು ನೋಡಿ, ಸೈಜು ನೋಡಿ ನೋಡಿ. ಇದು ಬಾಳೆಲೆ ಹಣ್ಣಾದ್ದೀಗ ಇದು ನೋಡಿ. ಇದರ ಗೊನೆಯ ಶೇಪ್ ನೋಡಿ ನೋಡಿ. ಬಾಳೆಲೆ ಹಣ್ಣಾಗಿ ತಿಂದಿದೆ ಎಲ್ಲ. ಒಳ್ಳೆ ಟೇಸ್ಟು, ಸಿಕ್ಕಾಬಟ್ಟೆ ದಪ್ಪಕಾಯಿ ನೋಡಿ. ಬಾಳೆ ಸಹ ನೋಡಿ ಹೈಟ್ ಹೋಗ್ತದೆ ನೋಡಿ. ಇಲ್ಲಿ ಕಾಣ್ತದಲ್ಲ ಹಿಂದೆ ನೋಡಿ. ಇದರ ಗೊನೆಯ ಹೂವೆಲ್ಲ ನೋಡಿ ಎಷ್ಟು ಸೈಜ್ ಉಂಟು ಅಂತೇಳಿ. ಈಗ ಬಾಳೆಲೆ ಹಣ್ಣಾದಿದೆ ನೋಡಿ. ಹಣ್ಣು ನೋಡಿ ಅದರದ್ದು ಸೈಜು ಸಿಕ್ಕಾಬಟ್ಟೆ ದಪ್ಪ ಇದೆ, ಸಿಕ್ಕಾಬಟ್ಟೆ ಉದ್ದನಿದೆ ನೋಡಿ. ನೋಡಿ ಇದು ಸಬಾರ ಅಂತೇಳಿ ಒಂದು ವೆರೈಟಿ. ಇದು ಅಬ್ಬಟ್ಟಿ ಹಬ್ಬದಲ್ಲಿ ಇದು ಆಗಲಿಕ್ಕೆ ನಿಮಗೆ 8 ವರ್ಷ ಬೇಕು. ಇದು ಸ್ವಲ್ಪ ಲೇಟ್, ಇದು 8 ವರ್ಷ ಬೇಕು. ಆದರೆ ನೋಡಿ ಸಿಕ್ಕಾಪಟ್ಟೆ ಕಾಯಿ ಬರೋದು ನೋಡಿ. ಇದೆಲ್ಲ ಹಣ್ಣು ನೋಡಿ. ಇದೆಲ್ಲ ನೋಡಿ, ಇದೆಲ್ಲ ಹಣ್ಣಾದ ನೋಡಿ. ಇದೆಲ್ಲ ನೋಡಿ ಹಣ್ಣುಗಳು. ಇದು ನೋಡಿ ಹಣ್ಣು. ಇದು ಬೀಜ ಸಣ್ಣ, ಒಳ್ಳೆ ಟೇಸ್ಟು, ಸಿಕ್ಕಾಪಟ್ಟೆ ನೋಡಿ. ಇದ್ದದ್ದು ನೋಡಿ ತುದಿಯವರೆಗೆ ಮೇಲೆ ಎಲ್ಲ ಕಾಂಡ ಗಿಂಡ ಎಲ್ಲ ಎಲ್ಲಿಯೂ ಬಾಕಿಲ್ಲ ಆಗಲಿಕ್ಕೆ. ಸಬಾರ ಅಂತ ಒಂದು ವೆರೈಟಿ. ಮತ್ತು ಬಿಸಿಲು ಬೇಕು, ನೆರಳಲ್ಲಿ ಆಗೋದಿಲ್ಲ, ಭಾರಿ ನೆರಳಲ್ಲಿ ಆಗೋದಿಲ್ಲ, ಸಾಧಾರಣ ಬಿಸಿಲು ಬೇಕು. ಮತ್ತು ಈ ಗೆಲ್ಲೆಲ್ಲ ನಿಮಗೆ ಕ್ಲೀನ್ ಬೇಕು. ಇದೆಲ್ಲ ನಿಮಗೆ ಸಪುರ ಗೆಲ್ಲುಗಳೆಲ್ಲ ಇರಬಾರ್ದು ಅದರಲ್ಲಿ. ಅದೆಲ್ಲ ಬಿಸಿಲು ಬೀಳಬೇಕು ಅದಕ್ಕೆ. ಅದರ ಕಾಂಡಗಳಿಗೆಲ್ಲ ಇದಕ್ಕೆಲ್ಲ ಬಿಸಿಲು ಬೀಳಬೇಕು ನೋಡಿ. ಇಲ್ಲಿ ಈಗ ಹಣ್ಣಾಗ್ತಾ ಉಂಟು ನೋಡಿ. ಇಲ್ಲಿ ನೋಡಿ, ಇಲ್ಲೆಲ್ಲ ಹೂ ಬರ್ತಾ ಉಂಟು ಪುನಃ ನೋಡಿ. ಇಲ್ಲಿಗ ನೋಡಿ, ಇಲ್ಲೆಲ್ಲ ಸಣ್ಣ ಸಣ್ಣ ಹೂ ಉಂಟು ನೋಡಿ. ಎಲ್ಲ ಹೂ ಉಂಟು ನೋಡಿ. ಪುನಃ ಈಗ ಕಾಯಿ ಬಂದದ್ದು ಅದು ಆಗ್ತಾನೆ ಇರೋದು ವರ್ಷ ಇಡೀ. ಇದಕ್ಕೆ ಸೀಸನ್ ಅಂತ ಇಲ್ಲ ನೋಡಿ. ಇಲ್ಲೆಲ್ಲ ಪುನಃ ಈಗ ಹೂ ಉಂಟು ನೋಡಿ. ಇದೆಲ್ಲ ನೋಡಿ, ಇಲ್ಲೆಲ್ಲ ಹೂ ನೋಡಿ. ಇದೆಲ್ಲ ಹೂ ಎಲ್ಲ ನೋಡಿ, ಹೂ ಬರ್ತಾ ಉಂಟು ಪುನಃ. ಇದೆಲ್ಲ ನೋಡಿ ಹಣ್ಣಾದ್ದು ಈಗ ನೋಡಿ. ಇದು ಟೇಸ್ಟು, ಸಿಕ್ಕಾಪಟ್ಟೆ ಟೇಸ್ಟು. ನೋಡಿ ಇದು ರೆಡ್ ಚಂಬಾ ಮಠ ಅಂತೇಳಿ. ಇದು ಇವತ್ತು ಕೊಯ್ದದ್ದು, ಈಗ ಸ್ವಲ್ಪ ಕೊಯ್ದದ್ದು, ಎಲ್ಲ ಕೊಯ್ದಿಲ್ಲ. ಇದು ನೋಡಿ ಈಗ ಬಂಚುಗಳು ನೋಡಿದ್ದು ಒಂದು ನೋಡಿ. ಒಂದೇ ಒಂದು ಡ್ರಾಪಿಂಗ್ ಇಲ್ಲ ನೋಡಿ. ಎಲ್ಲ ಫುಲ್ಲು ಬಂಚಲ್ಲಿ ಕಾಯಿ ಫುಲ್ ಉಂಟು ನೋಡಿ. ನೋಡಿ ಒಂದು ನೋಡಿ ಅಲ್ಲಿ ಎಷ್ಟು ಫುಲ್ ಉಂಟು ನೋಡಿ. ಇಡೀ ಒಂದೇ ಒಂದು ಡ್ರಾಪಿಂಗ್ ಇಲ್ಲ. ರಂಬೂಟನ್ನಾಗೆ ಡ್ರಾಪಿಂಗ್ ಇಲ್ಲ ನೋಡಿ. ಇದ್ದದೆಲ್ಲ ಬರ್ತದೆ ಹೂವು. ಅಕ್ಕಿ ತಿನ್ನಲಿಕ್ಕೆ ಆಗೋದಿಲ್ಲ, ಹಾರ್ಡು ಶೆಲ್ಲ ಹಾರ್ಡಿದ್ದರದ್ದು. ಮತ್ತು ಮಂಗ ಮತ್ತು ಬೆರುಗೆಲ್ಲ ತಿನ್ಬೋದು, ಅದಕ್ಕೆ ನಾವು ಜವಾಬ್ದಾರಿ ಅಲ್ಲ. ಅಕ್ಕಿಗಳಿಗೆ ತಿನ್ನಲಿಕ್ಕೆ ಇದು ಶೆಲ್ಲ ಹಾರ್ಡಿದ್ದ ಕಾರಣ ತಿನ್ನಲಿಕ್ಕೆ ಆಗೋದಿಲ್ಲ ಈ ವೆರೈಟಿಗಳಿಗೆ. ಇದರಲ್ಲಿ ಮಟವದಲ್ಲಿ ನಿಮಗೆ ಸ್ಮೂತ್ ವೆರೈಟಿದ್ದು ಉಂಟು. ಗ್ರೀನ್ ಮಟವ ಎಲ್ಲ ಸ್ವಲ್ಪ ಸ್ಮೂತ್, ಅದೆಲ್ಲ ಇದಾಗ್ಬೋದು. ಇದು ಸ್ವಲ್ಪ ಹಾರ್ಡ್ ನಿಮಗೆ. ಈ ಜಂಬೋ ವೆರೈಟಿಗಳೆಲ್ಲ, ಜಂಬೋ ರೆಡ್, ಜಂಬೋ ಎಲ್ಲೋ, ಇದೆಲ್ಲ ಹಾರ್ಡ್ ಶೆಲ್. ಅದರದ್ದು ಹಾಗೆ ಹೊರಗಿನ ಇದು ದಪ್ಪ ಜಾಸ್ತಿ. ಇದೀಗ ಹಣ್ಣಿಗೆ ತಿನ್ನಲಿಕ್ಕೆ ರೆಡಿಯಾದ ಹಣ್ಣುಗಳಿದೆಲ್ಲ ನೋಡಿ. ಮರದಲ್ಲಿ ಉಂಟು ನೋಡಿ, ಅಲ್ಲೆಲ್ಲ ಇನ್ನು ಕೊಯ್ಲಿಗೆ ಉಂಟು ನೋಡಿ. ಇದೀಗ 2ನೇ ಬೆಳೆ ನೋಡಿ. ಅದೆಲ್ಲ ಈಗ ಪುನಃ ಕಾಯಿ ಉಂಟು ನೋಡಿ. ಈಗ ಅದು 2ನೇ ಬೆಳೆ. ಇದೀಗ 1ನೇ ಬೆಳೆ ಆಗಿ ಈಗ 2ನೇ ಬೆಳೆ. ಈಗ ಪುನಃ ಹೂ ಬರ್ತಾ ಉಂಟು ಅಲ್ಲೆಲ್ಲ, ಮೇಲೆಲ್ಲ ಪುನಃ ಹೂ ಬರ್ತಾ ಉಂಟು. ಅದು 3ನೇ ಸಲಕ್ಕೆ. ಇದು ರಂಬುಟಾನ್ನಾಗೆ ಒಂದು ಸಲ ಆಗೋದಲ್ಲ ವರ್ಷಕ್ಕೆ ಒಂದು 3 ಸಲ ಮಳೆ ಆಧಾರಿತ. ಮಳೆ ಹೊಂದಿಕೊಂಡಿರೋದು. ಮಳೆ ಜಾಸ್ತಿ ಇದ್ದರೆ ಮಳೆ ಬೀಜ ಹೂ ಬಿಡ್ದು ಕಡಿಮೆ ಆಗ್ತದೆ. ಮಳೆ ಇಲ್ಲ ಇದ್ದರೆ 3-4 ಸಲ ಹೂ ಇಡ್ತದೆ ವರ್ಷದಲ್ಲಿ.
ರಂಬೂಟನ್ನಾಗ ಒಂದು ಸಲ ಅಲ್ಲ ತಿನ್ನಲಿಕ್ಕೆ ಟೇಸ್ಟ್ ಸ್ವೀಟ್ ನಿಮಗೆ.